ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನು ಸೂರ್ಯ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ. ಧನುಸು ರಾಶಿಯವರಿಗೆ ಆಗಸ್ಟ್ 16ರಿಂದ 22ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಈ ವಾರ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಯಶಸ್ವಿ ಆರಂಭವನ್ನು ಮಾಡ್ತೀರಾ. ಹೆಚ್ಚು ಜವಾಬ್ದಾರಿಗಳು ಸಿಗಲಿವೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿವೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರಿಂದ ಹೆಚ್ಚಿನ ಆರ್ಡರ್ಸ್ಗಳು ದೊರೆಯುತ್ತೆ. ವಾರದ ಮಧ್ಯದಲ್ಲಿ ನಿಮ್ಮ ಕೆಲಸಗಳನ್ನು ಸರಿಯಾಗಿ ಯೋಚಿಸಿಕೊಳ್ಳಿ ಮತ್ತು ವರದಿಗಳನ್ನು ಸಿದ್ಧಪಡಿಸುವಾಗ ಪ್ರತಿಯೊಂದು ಸಣ್ಣ ವಿವರಗಳನ್ನು ಎಚ್ಚರಿಕೆಯಿಂದ ಗಮನಿಸಿ. ಕೆಲಸದ ಸ್ಥಳದಲ್ಲಿ ರಾಜಕೀಯ ನಡೆಯಬಹುದು. ನಿಮ್ಮ ಕೆಲಸದಲ್ಲಿ ನಿಮ್ಮ ಗಮನ ವಹಿಸಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾರೇನೇ ಅಂದ್ರೂ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ಆದಾಯ ಸ್ಥಿರವಾಗಿಯೇ ಇರುತ್ತೆ. ಸ್ನೇಹಿತರ ಜೊತೆ ಪಾರ್ಟಿ ಅಥವಾ ಹೊರಗಡೆ ತಿರುಗಾಡೋದ್ರಿಂದ ಖರ್ಚು ಹೆಚ್ಚಾಗಬಹುದು. ಹೆಚ್ಚಿನ ಕೆಲಸ ಅಥವಾ ಓಡಾಟದಿಂದ ನಿಮಗೆ ಸ್ವಲ್ಪ ದೈಹಿಕ ಆಯಾಸ ಮತ್ತು ಸುಸ್ತು ಎನಿಸಬಹುದು. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಹೆಚ್ಚು ನೀರನ್ನು ನೀವು ಕುಡಿಬೇಕು ಮತ್ತು ಆರೋಗ್ಯಕರ ಆಹಾರವನ್ನು ನೀವು ಸೇವನೆ ಮಾಡಬೇಕು. ವಾರದ ಅಂತ್ಯದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿಗೆ ನೀಡಬೇಕು. ನೀವು ಸ್ಪಷ್ಟ ಮಾತುಕತೆಯಿಂದ ಸಂಗಾತಿಯೊಂದಿಗೆ ಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ತಾಳ್ಮೆಯಿಂದ ಯಾವುದೇ ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ನಿಮ್ಮ ಮಿತಿಗಳಿಂದ ಅಂದರೆ ನಿಮ್ಮ ಲಿಮಿಟೇಷನ್ಸ್ಗಳಿಂದ ಹೊರಬಂದು ದೊಡ್ಡ ಗುರಿಗಳನ್ನು ಪ್ಲ್ಯಾನ್ ಮಾಡಿ ಅದನ್ನು ಸಾಧಿಸಲು ಇದು ಉತ್ತಮ ಸಮಯವಾಗಿದೆ. ಪರಿಹಾರ ಬಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಾಲಿನ ಅಭಿಷೇಕವನ್ನು ಮಾಡಿಸಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿಕೊಳ್ಳಿ ಅಥವಾ ಓಂ ಗುರವೇ ನಮಃ ಅಂತ ನಿಮ್ಮ ರಾಶ್ಯಾಧಿಪತಿ ಗುರುವಿನ ಮಂತ್ರವನ್ನು ಹೇಳಿಕೊಳ್ಳಿ. ವೀಕ್ಷಕರೆಲ್ಲರಿಗೂ ಮಂಗಳಗೌರಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿಪೂರ್ವಕ ಶುಭಾಶಯಗಳು. ಆ ಲಕ್ಷ್ಮೀದೇವಿ ನಿಮಗೆ ಸಿರಿ ಸಂಪತ್ತು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷವನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.